ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಫ್ರೆಂಡ್ಸ್, ಮೊನ್ನೆ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಸಿಕ್ಕಾಬಟ್ಟೆ ಮಳೆ, ಗುಡುಗು, ಸಿಡ್ಲು, ಹಾಗೆ ಸಿಕ್ಕಾಬಟ್ಟೆ ಆಲಿಗಳ ಜೊತೆಗೆ ಮಳೆ ಬಿದ್ದಿತ್ತು ಅಂತ ವಿಡಿಯೋ ಹಾಕಿದ್ದೆ. ಸೊ ನೋಡಿದ್ದೀರಾ ಅಂತ ಅಂದ್ಕೊತೀನಿ. ನೋಡಿಲ್ಲ ಅಂದರೆ ಯಾವ ರೀತಿ ಇತ್ತು ಆ ಮಳೆ ರಭಸ ಅನ್ನೋದನ್ನ ಒಂದು ಸಲ ನೋಡ್ಕೊಂಬನ್ನಿ ಫ್ರೆಂಡ್ಸ್. ಬಟ್ ಮಳೆ ಆದ ನೆಕ್ಸ್ಟ್ ಡೇ ನಾವು ಹೊಲ್ದ ಹತ್ರನೇ ಬಂದಿಲ್ಲ, ಯಾಕಂದರೆ ಸಿಕ್ಕಾಬಟ್ಟೆ ನೀರಿಂದ ಆಗಿತ್ತಲ್ಲ ಹೊಲ ಎಲ್ಲ, ಅದ್ರಾಗಿ ಓಡಾಡೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ಎಲ್ಲೂ ಹೋಗಿರಲಿಲ್ಲ. ಬಟ್ ಏನಂದರೆ ಆ ಮಳೆ ಗಾಳಿಗೇ ಒಂದು ಮರ, ತೆಂಗಿನ ಮರ ಏನಿದೆ ಅದು ಅರ್ಧಕ್ಕೆ ಮುರ್ಕೊಂಡು ಬಿದ್ದೋಗ್ಬಿಟ್ಟಿದೆ. ಅದರಲ್ಲಿ ಇದ್ದಂಥ ಒಂದು ಮಿನಿಮಮ್ ಅಂದರೂ ಒಂದು 150ರಿಂದ 200 ಎಳ್ನೀರು, ಕಾಯಿಗಳು, ಹಾಗೆ ಇನ್ನೂ ಎಳ್ನೀರು ಆಗದೆ ಇರೋವಂಥ ಒಂದು ಇದೆಲ್ಲ ಹೊಂಬಾಳೆ ಎಲ್ಲ ಹೊರಟಿದ್ದು ಎಲ್ಲ ತುಂಬಾ ಬೇಜಾರಾಗ್ತಾ ಇದೆ ಮರ ಬಿದ್ದೋಗಿರೋದಕ್ಕೆ. ಅದು ಯಾರೋ ಹೇಳಿದರು, ನಿಮ್ಮ ಹೊಲದ ಹತ್ರ ಒಂದು ಮರ ಬಿದ್ದೋಗಿದೆ ಅಂತ. ಅದನ್ನು ನೋಡಿದ ತಕ್ಷಣ, ನಮ್ಗೆ ಕೇಳಿದ ತಕ್ಷಣವೇ ಮನೆ ಹತ್ರ ಇರೋಕ್ಕಾಗಲಿಲ್ಲ ನನಗೆ. ಅವ್ರು ಯಾರೂ ಬಂದಿರಲಿಲ್ಲ, ಇನ್ನೂ ಅತ್ತೆ ಮಾವ ಯಾರೂ ಬಂದಿರಲಿಲ್ಲ. ಬಟ್ ನಾನು ತಕ್ಷಣವೇ ಬಂದುಬಿಟ್ಟೆ, ಏನಾಗಿದೆ ನೋಡೋಣ ಅಂತ. ಬಂದು ನೋಡಿದರೆ ಪಾಪ ಮರ ಬಿದ್ದೋಗಿರೋದು ನೋಡಿ ನನಗಂತೂ, ನಾವು ನೀರು ಹಾಕಿ ಬೆಳೆಸ್ತೇ ಇರ್ಬೋದು, ಬಟ್ ನಮ್ಮ ಅತ್ತೆ ಮಾವ ಅವ್ರು ಬೆಳೆಸೋ ಇರೋವಂಥ ಮರ ಆಗಿರ್ಬೋದು. ಬಟ್ ಅಂತೂ ನನಗಂತೂ ಸಿಕ್ಕಾಬಟ್ಟೆ ಬೇಜಾರಾಗ್ಬಿಡ್ತು. ಎಳ್ನೀರವರು ಮೊನ್ನೆ ದಿನ ಬಂದಿದ್ದರು, ಆ ಟೈಮ್ನಲ್ಲಿ ಕುಯ್ಲಿಕ್ಕೆ ಇಲ್ಲಿ ಕಣಜನ ಗೂಡಿತ್ತು ಅನ್ನೋದಕ್ಕೋಸ್ಕರ ಈ ಮರಕ್ಕೆ ಕೈ ಹಾಕಿರಲಿಲ್ಲ ಅವರು. ಇಲ್ಲಾಂದ್ರೆ ಇದರಲ್ಲೂ ಒಂದು 100ರಿಂದ 200 ಈ ತೆಂಗಿನ ಎಳ್ನೀರುಗಳು ಸಿಗ್ತಾಯಿದ್ವು. ಸೊ 31 ರೂಪಾಯಿನಲ್ಲಿ ಎಳ್ನೀರು ಕೊಟ್ಟಿದ್ವಿ ನಾವು. ಬಟ್ ಈ ಮರ ಒಂದಕ್ಕೆ ಕೈ ಹಾಕಿರಲಿಲ್ಲ, ಕಣಜದ ಗೂಡು ಇದೆ ಅಂತ. ಬಟ್ ಏನಂದರೆ ಇವತ್ತೇ ಅದು ಮಳೆಗಾಳಿಗೆ ಬಿದ್ದೋಗ್ಬಿಟ್ಟಿದೆ. ಸೊ ಎಲ್ಲ ತುಂಬ ವೇಸ್ಟ್ ಆಗಿದೆ. ಯಾಕಂದರೆ ನಿನ್ನೆ ಏನಂದರೆ ನೈಟ್ ಟೈಮಲ್ಲಿ ಸಿಕ್ಕಾಬಟ್ಟೆ ಮಳೆ ಬಂದು ಹಗಲು ಟೈಮಲ್ಲಿ ಸಿಕ್ಕಾಬಟ್ಟೆ ಬಿಸಿಲು ಹೊಡೆಯುತ್ತೆ. ನೋಡ್ತಾ ಇರ್ಬೋದು, ಅದೆಲ್ಲ ತೆಂಗಿನ ಎಳ್ನೀರನ್ನ ಏನು ಕಾಣಿಸ್ತಾ ಇದೆ ಮೇಲ್ಗಡೆ, ತೆಂಗಿನಕಾಯಿಗಳು ಅದ್ರ ಮೇಲೆಲ್ಲ ಒಂಥರ ಕಾಫಿ ಕಲರ್ ಥರ ಬಿಸಿಲಲ್ಲಿ ಒಣಗಿ ಕಪ್ಪಾಗಿದೆ. ಸೊ ಆ ಥರ ಆಗಿಲ್ಲ ಅಂದರೆ ನಾವು ಮಾರ್ಕೆಟಿಗೆ ತಗೊಂಡೋಗಿ ಎಳ್ನೀರನ್ನ ಮಾರ್ಬೋದಿತ್ತು. ಬಟ್ ಏನಂದರೆ ಆ ಥರ ಆಗಿರೋದ್ರಿಂದ ಈಗ ಯಾರು ತಗೊಳ್ಳಿಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾರೆ. ಸೊ ಹಾಗಾಗಿ ಏನು ಮಾಡೋಕ್ಕಾಗಲ್ಲ, ನಾವೇ ಕೊಚ್ಕೊಂಡು ಕುಡಿಯೋದು ಅಥವಾ ಹಸುಗಳಿಗೆ ಕೊಚ್ಚಿ ಎಳ್ನೀರು ಕಾಯಿಗಳೇನಿರುತ್ತೆ ಅದನ್ನು ಹಾಕೋದು ಅಂತ ಡಿಸೈಡ್ ಮಾಡಿದ್ವಿ. ಸೊ ಈಗ ಸದ್ಯಕ್ಕೆ ಚೀಲಕ್ಕೆ ಆದಷ್ಟು ತುಂಬಿದ್ದೀನಿ, ಇನ್ನೂ ತುಂಬುವಂಥದ್ದು ಬೇಕಾದಷ್ಟಿದೆ. ಬಟ್ ಇವಾಗ ಅಪ್ಪಾಜಿಯವರು ಎತ್ತಿನ ಗಾಡಿನ ಹುಡ್ಕೊಂಡು ಬರ್ತಾರೆ, ಅಲ್ಲಿಂದ ಬಂದು ಉಳಿದಿದ್ದೆಲ್ಲ ತುಂಬ್ಕೊಂಡು ಹೋಗ್ತೀವಿ. ಸೊ ಈ ವಿಡಿಯೋ ನಮಗೆ ಇಷ್ಟ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.